ನಾನು ರಹೀಂ ನೆಕ್ಕರೆ. ನನ್ನ ಜೊತೆ ಈಗ ಅಡ್ವೊಕೇಟ್ ನೂರುದ್ದೀನ್ ಸಾಲ್ಮರ್ ಅವರಿದ್ದಾರೆ. ಜಾತಿ ಸಮೀಕ್ಷೆ 2025 ಕುರಿತಂತೆ ತುಂಬಾ ಗೊಂದಲಗಳು ನಮ್ಮ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಸಾಕಷ್ಟಿದೆ. ರಾಜ್ಯ ಮಟ್ಟದ ನಾಯಕರು ಹೇಳಿಕೆ ನೀಡಿದ್ದಾರೆ, ಆದರೆ ತಳಮಟ್ಟದಲ್ಲಿ ಗೊಂದಲಗಳು ಇನ್ನೂ ಹರಿದಾಡ್ತಾ ಇದೆ. ಕುಟುಂಬದ ಮುಖ್ಯಸ್ಥ ಅಂತ ಅದರಲ್ಲಿ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಇದೆ. ರೇಷನ್ ಕಾರ್ಡ್ ನಲ್ಲಿ ತಾಯಿ ಹೆಸರು ಇರುವುದು, ಬೇರೆ ಎಲ್ಲ ಸರಿ. ಡಾಕ್ಯುಮೆಂಟ್ಸ್ ಗಳಲ್ಲಿ ತಂದೆ ಹೆಸರು. ಇದರಿಂದ ಯಾವ್ದಾದ್ರು ತೊಂದರೆ? ಇಲ್ಲ, ಅದು ಖಂಡಿತವಾಗಿ ಇಲ್ಲ. ಈ ರೇಷನ್ ಕಾರ್ಡ್ ಅಲ್ಲಿ ಮನೆಯ ಯಜಮಾನಿ ತಾಯಿ ಅಂತ ಹೇಳಿ ಗುರುತಿಸಿರ್ತಾರೆ. ಆದ್ರೆ ಈಗ ಕುಟುಂಬದ ಮುಖ್ಯಸ್ಥನನ್ನು ಗಣತಿಯಲ್ಲಿ ನಾವು ಅದನ್ನು ತೆಗೆದುಕೊಳ್ತಾರೆ. ಆದ್ರಿಂದ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಅದರಲ್ಲಿ ಧರ್ಮ ಇಸ್ಲಾಂ, ಜಾತಿ ಮುಸ್ಲಿಂ ಅಂತ ಸೂಚಿಸಿದ್ದಾರೆ. ಅದರಲ್ಲಿ ಉಪಜಾತಿ ಎಂಬುದು ಇದು ಹಿಂದುಳಿದ ವರ್ಗದಿಂದ ಆಗುವಂತಹ ಜಾತಿವಾರು ಸಮೀಕ್ಷೆಗಳು. ಇದರಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ, ಶೈಕ್ಷಣಿಕವಾಗಿ ಇರುವಂತಹ ವಿಚಾರಗಳಿಗೆ ಪೂರಕವಾಗಿ ಜನಗಣತಿಯನ್ನು ತೆಗೆದುಕೊಳ್ತಾರೆ. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ಬೇಕು, ನಮ್ಮ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಮುಂದೆ ಸಿಇಟಿ, ನೀಟ್ ಮುಂತಾದ ಸರ್ಕಾರಿ ಉದ್ಯೋಗಗಳಿಗೆ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸಲಿಕ್ಕೆ ಜಾತಿವಾರು ಸಮೀಕ್ಷೆಗಳು ಉಪಯೋಗಕ್ಕೆ ಬರ್ತದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮಟ್ಟದಾದ್ರೆ ನಮ್ಮ ನಕ್ಕನಿಕ್, ಮಲಾಮೆ, ಸುಳ್ಯದಲ್ಲಿ ಮಾಡುವಂತಹ ಅರೆ ಮಲಯಾಳಂ ಇಂಥದೆಲ್ಲ ಸೇರಿಕೊಂಡು ಬ್ಯಾರಿಗಳು ಅಂತ ಹೇಳಿ ವ್ಯಾಪಾರ ಮಾಡುವವರು ಅಂತ ಹೇಳಿ ನಾವು ಗುರುತಿಸಿಕೊಂಡಿದ್ದೇವೆ. ಆದ ಕಾರಣ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲರೂ ನಮ್ಮ ಮುಸ್ಲಿಂ ಸೆಂಟ್ರಲ್ ಕಮಿಟಿ ಮತ್ತು ನಮ್ಮ ಎಲ್ಲ ಮಸೀದಿಗಳ ಮುಖ್ಯಸ್ಥರು ಸೇರಿಕೊಂಡು ಏನಪ್ಪಯ್ಯ ಹಾಲ್ ನಲ್ಲಿ ನಾವು ತೀರ್ಮಾನ ತೆಗೆದುಕೊಂಡ ಪ್ರಕಾರ, ಅದು ಕೂಡ ನಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಧರ್ಮ ಬರುವಾಗ ನಿಮ್ಗೆ ಗೊತ್ತಿರುವ ಹಾಗೆ ನಾವು ಇಸ್ಲಾಂ ಅಂತೇಳಿ ದಾಖಲು ಮಾಡ್ಬೇಕು, ಜಾತಿ ಅಂತ ಬರುವಾಗ ಮುಸ್ಲಿಂ ಅಂತೇಳಿ ದಾಖಲು ಮಾಡ್ಬೇಕು. ಉಪಜಾತಿ ಅಂತೇಳಿ ನಮ್ಮಲ್ಲಿ ಇಲ್ಲದಿದ್ರು ಕೂಡ ನಮ್ಮ ಸರ್ಕಾರದ ಆ ಸಮೀಕ್ಷೆಯಲ್ಲಿ 89 ಮುಸ್ಲಿಂ ಉಪಜಾತಿಗಳನ್ನು ಅದರಲ್ಲಿ ಸೇರಿಸಿದ್ದಾರೆ. ಅದಕ್ಕೆಲ್ಲ ಕೋಡ್ಗಳು ಕೂಡ ಇದೆ. ಅದರಿಂದ ನಮ್ಮ ಮಕ್ಕಳಿಗೆ, ನಮ್ಮ ಭವಿಷ್ಯಕ್ಕೆ ಉಪಕಾರ ಆಗ್ತದೆ. ಆ ನಿಟ್ಟಿನಲ್ಲಿ ಬ್ಯಾರಿ ಮುಸ್ಲಿಂ ಅಂತೇಳಿ ದಾಖಲು ಮಾಡಬೇಕು. ನಾವು ಮಾತನಾಡುವಂತ ಭಾಷೆ ಈಗ ನಾನು ಹೇಳಿದ ಹಾಗೆ ಮಲಯಾಳ ಅಂತವೆಲ್ಲ ಬರುವ ಇದ್ರೆ ಬ್ಯಾರಿ ಅಂತ ದಾಖಲು ಮಾಡ್ಬೇಕು. ಅದೇ ರೀತಿಯಾಗಿ ಬೇರೆ ಹನಫಿ ಮಾತಾಡೋದ ಹನಫಿ, ಮತ್ತು ಬೇರೆ ಭಾಷೆ ಮಾತಾಡೋದಾದ್ರೆ ಬೇರೆ ಭಾಷೆ ಅಂತ ದಾಖಲು ಮಾಡ್ಬೋದು. ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಬ್ಯಾರಿ ಮುಸ್ಲಿಂ ಅಂತೇಳಿ ನಮೂದಿಸ್ಬೇಕು. ಆ ಕಡೆ ಅವರೆಲ್ಲ ಬ್ಯಾರಿ ಮುಸ್ಲಿಂ ಅಂತ ಆಗ್ಬೇಕು ಉಪಜಾತಿ. ಈ ವಿವರಗಳನ್ನೇ ಮುಂದಿನ ದಿನಗಳಲ್ಲಿ ಎಲ್ಲಾ ಸರ್ಕಾರಿ ವಿಷಯಗಳಿಗೆ ಅನ್ವಯ ಮಾಡ್ತಾರಾ ಹೇಗೆ? ಇಲ್ಲ, ಈಗ ಇರುವಂತದ್ದು, ಈಗ ನಾವು ಏನು ಉಪಜಾತಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಮಾಣ ಪತ್ರ ಏನು ಸಿಕ್ಕುದಿಲ್ಲ. ಇಂಥ ಭಾಷೆಗರಿದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿ ಈ ರೀತಿಯಾಗಿದೆ. ಮುಂದಿನ ದಿನಗಳಲ್ಲಿ ಅಂತಹ ಜಾತಿಯವರಿಗೆ ಏನಾದ್ರೂ ಸರ್ಕಾರದಿಂದ ಸವಲತ್ತುಗಳು ಸಿಕ್ಬೇಕಾದ್ರೆ, ಒಂದು ಮೀಸಲಾತಿ ಸಿಕ್ಬೇಕಾದ್ರೆ ಅದನ್ನು ಸರ್ಕಾರ ಗಣನೆಗೆ ತೆಗೆದುಕೊಳ್ಳದೆ ಹೊರತು ಯಾವುದೇ ಒಂದು ಸರ್ಕಾರ ಸಂಬಂಧಪಟ್ಟ ವಿಚಾರಗಳಿಗೆ ಅದು ಪೂರಕವಾಗಿ ಹೋಗುವುದಿಲ್ಲ. ನಮ್ಮ ಸಮುದಾಯದ ಅಥವಾ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೆ ಬೇಕಾಗಿ ಸಮೀಕ್ಷೆ ಮಾಡ್ತಾರೆ. ಈ ರೀತಿಯಾಗಿರುವಂತಹ ಉಪಜಾತಿಗಳಿಗೆ ಅವರ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಮಟ್ಟ ಇಷ್ಟು ಕುಸಿದಿದೆ, ಅವರಿಗೆ ಕೂಡ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಮೀಸಲಾತಿ ಮಾಡಬೇಕು ಅಂತ ಹೇಳುವಂತ ವಿಚಾರಕ್ಕೆ ಪೂರಕವಾಗಿ ಇದು ನಡೀತಾ ಉಂಟು. ಯಾವುದೇ ಕಮಿಟಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಕುಸಿದಿದ್ರೆ ಅವರಿಗೆ ಅನುಕೂಲವಾಗ್ತದೆ ಇದರಿಂದ. ಅದರಲ್ಲಿ ನಮ್ಮ ಆಸ್ತಿಯ ಬಗ್ಗೆ ವಿವರ ಕೊಡ್ಲಿಕ್ಕಿದೆ. ಅದರಲ್ಲಿ ನಿಖರವಾದ ಲೆಕ್ಕ ಅಥವಾ ಅದರಲ್ಲಿ ಏನಾದ್ರು ಲೋಪದೋಷ ಇದ್ರೆ ಸರ್ಕಾರಿ ಸವಲತ್ತು, ಈಗ ಫಾರ್ ಎಕ್ಸಾಂಪಲ್ ರೇಷನ್ ಕಾರ್ಡ್, ನಿಮ್ಮ ಒಳ್ಳೆ ಕ್ವೆಶನ್. ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಆಸ್ತಿಗಳು ಜಾಸ್ತಿ ಇರ್ತದೆ, ಬೇರೆ ಬೇರೆ ಮೂಲಗಳಿಂದ ಬಂದದ್ದು ಇರ್ತದೆ. ನಾವು ಸರಿಯಾದ ಆದಾಯದ ಮಾಹಿತಿ ಕೊಟ್ರೆ ನಮ್ಗೆ ಸಿಕ್ಕುವಂತ ಸವಲತ್ತುಗಳು ಹೋಗ್ತದೆ. ಅದೇನು ಕನ್ಸಿಡರೇಷನ್ ಆಗುದಿಲ್ಲ. ನಿಮ್ಮ ಯಾವ್ದು ಮಾಹಿತಿ ಎಲ್ಲಿಯೂ ಕೂಡ ಲೀಕ್ ಆಗುದಿಲ್ಲ. ಯಾವುದೇ ನಿಮ್ಮ ಸವಲತ್ತಿಗೆ, ಉದಾಹರಣೆಗೆ ಹೇಳುವುದಾದ್ರೆ ಸರ್ಕಾರದಿಂದ ಬರುವಂತಹ 2,000 ರೂಪಾಯಿ ಗೃಹಲಕ್ಷ್ಮಿ, 24,000 ರೂಪಾಯಿ ವಾರ್ಷಿಕವಾಗಿ 24,000 ಬರ್ತದೆ ಅಲ್ವಾ? ಅದು ಕೂಡ ಕನ್ಸಿಡರ್ ಆಗುದಿಲ್ಲ ಇಲ್ಲಿ. ಅದರಿಂದ ಯಾವುದೇ ರೀತಿಯ ನಮ್ಗೆ ಸವಲತ್ತಿನಿಂದ ನಾವು ವಂಚಿತರಾಗುವುದಿಲ್ಲ. ಹೊಸದಾಗಿ ಮದುವೆಯಾಗಿ ಬಂದ ಹುಡುಗಿಯರಲ್ಲಿ ರೇಷನ್ ಕಾರ್ಡ್ ಅಲ್ಲಿ ಇರುವುದಿಲ್ಲ. ಮದುವೆಯಾಗಿ ಬಂದ್ರು 1 ವರ್ಷ 2 ವರ್ಷ ಆದ್ರೂ ಮನೆಯವರ ರೇಷನ್ ಕಾರ್ಡ್ ಅಲ್ಲಿ ಅಡ್ರೆಸ್ ಇರ್ತದೆ, ಗಂಡನ ಮನೆಯಲ್ಲಿ ಇರುವುದಿಲ್ಲ. ಅದರಲ್ಲಿ 3 ಕೇಸ್ ಇರ್ತದೆ. ಒಂದು ಮನೆಯಲ್ಲಿ ಮಾತ್ರ ಇರ್ತದೆ, ಇದು ಮನೆಯಲ್ಲಿ ಎಂಟ್ರಿ ಆಗಿರ್ತದೆ, ಇಲ್ಲಾಂದ್ರೆ ಮನೆಯಲ್ಲಿ ತೆಗ್ದಿರ್ತಾರೆ, ಬಟ್ ಇದು ಅದನ್ನು ಆಡ್ ಮಾಡ್ಲಿಕ್ಕೆ 1 ವರ್ಷ ಕಳೆದ ಕಾರಣ ಅದು 2 ಕಡೆಯಲ್ಲಿ ಇರುವುದಿಲ್ಲ. ಆಮೇಲೆ ಮತ್ತೊಂದೇನಂದ್ರೆ ಮತ್ತೊಂದು ಗಂಡನ ಮನೆಯಲ್ಲೇ ಇರುವುದು. ಅದು ದೊಡ್ಡ ವಿಷಯ ಅಲ್ಲ. ಆ 2 ಕೇಸಲ್ಲಿ ಏನ್ ಮಾಡ್ಬೇಕು ನಾವು? ಒಂದು ತಾಯಿಯ ಮನೆಯಲ್ಲಿ ಇಲ್ಲದ ಕೇಸಲ್ಲಿ ಇದರಲ್ಲಿ ಏನು ಹೇಳಿದ್ರೆ, ಮದುವೆ ಆಗಿ ಬಂದ ನಂತರ ಗಂಡನ ಮನೆಯಲ್ಲಿ ಇದ್ರೆ ಅಲ್ಲಿ ತನ್ನ ಪತ್ನಿಯ ಮಾಹಿತಿಯನ್ನು ಇಲ್ಲಿ ಸೇರಿಸಬೇಕು, ಗಂಡನ ಮನೆಯಲ್ಲಿ ಸೇರಿಸಬೇಕು. ಅವರು ಎಲ್ಲಿದ್ರು ಕೂಡ ಅವರಿಗೆ ಒಂದು ಆಧಾರ್ ಕಾರ್ಡ್ ಇರ್ತದೆ. ಆದ ಕಾರಣ ಅದ್ರಲ್ಲಿ ಏನು ಸಮಸ್ಯೆ ಬರುವುದಿಲ್ಲ. 6 ವರ್ಷಕ್ಕಿಂತ ಮೇಲಿನವರೆಲ್ಲರೂ ನೋಂದಾಯಿಸಬೇಕು ಅಂತ ಈಗ ವೋಟರ್ ಐಡಿ ಇಲ್ಲದಿದ್ರು ಆಧಾರ್ ಕಾರ್ಡ್ ಮೂಲಕ ಎಂಟ್ರಿ ಮಾಡಿದ್ರೆ ಅದು ನಡೀತದೆ. ಆಧಾರ್ ಕಾರ್ಡ್ ಇಲ್ಲದಿದ್ರು ಕೂಡ ಅವರು ನೈಜವಾಗಿ ಅದೇ ಮನೆಯಲ್ಲಿ ಇದ್ದಾರೆ, ಅದೇ ಅಲ್ಲಿಯ ಮಕ್ಕಳ ಅಂತ ಹೇಳ್ಬೋದು. ಸಮೀಕ್ಷೆ ಗಣತಿಗೆ ಬರುವಂತವ್ರು ಅದನ್ನು ಅವರು ಸರಿಯಾಗಿದ್ರೆ ಅವರನ್ನು ಕೂಡ ಈ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅವಕಾಶಗಳಿದೆ. ಇಷ್ಟು ಈಗ ನಮ್ಮ ಗಮನಕ್ಕೆ ಬಂದಂತ ಕ್ವಶನ್ಸ್, ನಮ್ಗೆ ನಿಖರವಾದ ಉತ್ತರ ನೀಡಿದಂತ
ನೂರುದ್ದೀನ್ ಸಾಲ್ಮರ್ ಅವರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.